ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ LPG ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿದ್ದು, ಇದರ ನೇರ ಪರಿಣಾಮದಿಂದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ಉಂಟಾದಂತಹ ಸಮಸ್ಯೆಯಿಂದಾಗಿ ಹುಬ್ಬಳ್ಳಿ ಧಾರವಾಡ ಹೋಟೆಲ್ ಮಾಲೀಕರು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವ ಕುರಿತು ಹುಬ್ಬಳ್ಳಿ ಧಾರವಾಡ ಹೋಟೆಲ್ ಅಸೋಸಿಯೇಷನ್ ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಹುಬ್ಬಳ್ಳಿ ಧಾರವಾಡ ಹೋಟೆಲ್ ಅಸೋಸಿಯೇಷನ್ನಲ್ಲಿ ಸುಮಾರು 2100 ಹೋಟೆಲ್ಗಳು ಸದಸ್ಯತ್ವವನ್ನು ಹೊಂದಿದ್ದು, ಸಂಘದ ಹೊರತಾಗಿ ಸುಮಾರು 1900 ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತವೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದರೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗ್ಯಾಸ್ ಖರೀದಿ ಮಾಡಬಾರದು ಎಂಬ ನಿರ್ಧಾರವನ್ನು ಸಹ ಸಂಘ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಒಗ್ಗಟ್ಟಿನ ಪ್ರದರ್ಶನವಾಗಿ ಹೋಟೆಲ್ಗಳನ್ನು ಬಂದ್ ಮಾಡುವ ಮೂಲಕ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳ ಗಮನ ಸೆಳೆಯಲು ಸಂಘ ಮುಂದಾಗಿದೆ. ಗ್ಯಾಸ್ ಪೂರೈಕೆ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ಮಾತ್ರವಲ್ಲದೆ ಸಾವಿರಾರು ಕಾರ್ಮಿಕರ ಬದುಕು ಕೂಡ ಸಂಕಷ್ಟಕ್ಕೆ ಸಿಲುಕುವ ಭೀತಿ ವ್ಯಕ್ತವಾಗ್ತಾ ಇದೆ. ನಮ್ಮಲ್ಲಿ ಯಾಕಂದ್ರೆ ನಮ್ದೊಂದೇ ಮುಂದೆ 2 ದಿನಕ್ಕೂ ಖಾಲಿ ಇರ್ಬೋದು. ಇಲ್ಲ ಅಂತಂದ್ರೆ ನಾಳೆಗೆ ನಾವು ಹೋಟೆಲ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಯಾವ ತರ ಮುಂದೆ, ಯಾಕಂದ್ರೆ ನಮ್ದು ವರ್ಕರ್ಸ್ ಇದ್ದಾರೆ, ಅವರನ್ನೆಲ್ಲ ರೂಮಲ್ಲಿ ಕೂರಿಸ್ತೇವೆ. ಆಮೇಲೆ ಅವರಿಗೆ ಊಟದ ವ್ಯವಸ್ಥೆ ಅಲ್ಲ. ಈಗ ಕೆಲವು ಹೋಟ್ಲಿಗೆ ಹೇಗಿದೆ ಅಂದ್ರೆ, ಈಗ ವ್ಯಾಪಾರಸ್ಥರಿಗೆ ಅರ್ಧ ಸಿಲಿಂಡರ್ 1 ಸಿಲಿಂಡರ್ ಈಗ 20 ತನಕ ವ್ಯಾಪಾರ ಮಾಡ್ತೇವೆ. ಅಲ್ಲಿ 20 ಜನ ಇರಲ್ಲ, ಅವ್ರ ಅಡಿಗೆ ಏನ್ ಮಾಡೋದು, ಅದು ಗೊತ್ತಾಗಲ್ಲ. ಮತ್ತೆ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಮತ್ತೆ ಅರ್ಧ ಸಿಲಿಂಡರ್ 1 ಸಿಲಿಂಡರ್ ನಮ್ಮ 1 ಸಿಲಿಂಡರ್ ಕೆಲಸಗಾರ ಸಲುವಾಗಿ ಇರಲಿ, ಕೆಲಸದವರಿಗೆ ಯಾರು ಬಿಡ್ಬೇಕಲ್ಲ. ಲಾಸ್ಟ್ ವರೆಗೂ ಸಿಲಿಂಡರ್ ಸಪ್ಲೈ ಇತ್ತು. ಈಗ ಸಿಲಿಂಡರ್ ತಗೊಂಡು ಸ್ಟಾಕ್ ಮಾಡಿ ಇಲ್ಲಿಗೆ ಸ್ಪೇಸ್ ಬೇಕು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.